ಅಂತ ಬಂದ್ರೆ ಇಲ್ಲಿ ಎರಡೆರಡು ಮಾಡ್ತಾ ಇರೋದು. ಅಯ್ಯೋ ಅದೇನು ಸೊಸೆ ಮೇಲೆ ಈ ಮಟ್ಟ ಶಾಕ್ ಆಯ್ತಾ? ಶಾಕ್ ಖಾಲಿ ಅಂತಾನೆ ಬನ್ನಿ ಮೇಡಮ್ ಅವರು ನನ್ನ ಮಗ ಅಳ್ತಾರೆ ಬಿಟ್ಟು ಆಲೆ ಹೊಡೆದಿರೋದು ನನ್ನ ಮಗಂಗೆ. ಇದಕ್ಕೊಂದು ವರ್ಷದಿಂದ ಎಲ್ಲಾರು ಏನ್ ಆಲೆ ಚೌಟ್ರಿಗೆ ಹೋಗಕ್ಕೆ ನೀವು 5 ಗಂಟೆಗೆ ತಾನೇ ನಮ್ಮ ಅಕ್ಕ ಅವರು ಬಂದು ಜಾಯಿನ್ ಆಗಿದ್ದಾರೆ. ನಾನು ಹೇಳ್ದಲ್ಲ ಅನ್ವಕ್ಕ ಬರ್ತಾರೆ ಅಂತ. ಸ್ಪೆಷಲ್ ಗೊತ್ತಾ? ತಲೆಕಲ್ ಸಾಂಬಾರು, ಚಿಕನ್ ಬಿರಿಯಾನಿ ಕಾರ್ಯಕ್ರಮಗಳು ಅತಿ ಜೋರಾಗಿ ನಡೀತಾ ಇದೆ ನೋಡಿ. ನನಗಿಂತ ಹುಚ್ಚರು ಐಪಲ್ ಹುಚ್ಚರು. ಅಂತೂ ಇಂತೂ ಟೈಮು 11 ಗಂಟೆಗಳ ನಂತರ ಊಟ ರೆಡಿ ಆಗಿದೆ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಮೈಸೂರಿನ ಹುಣಸೂರು ಹುಡುಗ ಶಿವಕುಮಾರ್. ಈ ತರ ರೆಡಿಯಾಗಿ ಎಲ್ಲೋಯ್ತೇವೆ ಗೊತ್ತಾ? ಈ ವಿಡಿಯೋ ಅಂತೂ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಕೊನೆವರೆಗೂ ನೋಡಿ. ನಮ್ದು ಆನಿವರ್ಸರಿ ಇನ್ನೇನೋ 2 ದಿನ ಇದೆ. ನಾಳೆ ಅಲ್ವಾ? ನಾಳೆ ಇದೆ. ಅಲ್ಲ ಇವತ್ತು ಚಪ್ರ ಆಗಿದ್ದು, ನಾಳೆ ಧಾರೆ ಅಂದ್ರೆ ನಾಳೆ ವೆಡ್ಡಿಂಗ್ ಆನಿವರ್ಸರಿ 14th. ಅದಕ್ಕೋಸ್ಕರ ನಾನು ನಮ್ಮಮ್ಮ ನಮ್ಮ ಹೆಂಡತಿಗೆ ಸರ್ಪ್ರೈಸ್ ಕೊಡೋಣ ಅಂತ. ನಮ್ಗೆ ಗೊತ್ತಿಲ್ಲ, ನಾವು ಹೋಗೋದವಳು ಗೊತ್ತಿಲ್ಲ. ಏನಾದ್ರು ಗಿಫ್ಟ್ ತಗೊಂಡು ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತೀವಿ. ಗಿಫ್ಟ್ ಅಂದ್ರೆ ಸದ್ಯಕ್ಕೆ ಬಟ್ಟೆ ತಗೊಂಡು ಹೋಗ್ತೀವಿ. ಗಿಫ್ಟ್ನ ನಾಳೆ ಕೊಡ್ತೀನಿ ಅವಳಿಗೆ. ಸದ್ಯಕ್ಕೆ ಇವಾಗ ಬಟ್ಟೆ ತಗೊಂಡು ಸರ್ಪ್ರೈಸ್ ಆಗಿ ನಮ್ಮ ಅತ್ತೆ ಮನೆಗೆ ನಾನು ನಮ್ಮಮ್ಮ ಹೋಗ್ತಾ ಇವಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ. ಇವತ್ತಿನ ಲಾಗ್ ಫಸ್ಟ್ ಕಪ್ನಾಲ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇವಿ. ಬಿಸಿಲು ಆಲಯ ಅನ್ಗೋಡದೆ ಇಲ್ಲಿ ಬರೋಷ್ಟಕ್ಕೆ ಹುಣಸೂರು ಬರೋಷ್ಟಕ್ಕೆ ಫುಲ್ಲು ಬಿಸಿಲು ತೆಗೆ. ಆರು ಹಿಂಗೆ ಬೇಡ. ಹುಣಸೂರು ಬಂದಿವಿ. ಕಪ್ನಾಲ್ ಕುಟ್ಕೊಂಡು ಬಟ್ಟೆ ಅಂಗಡಿ ಹೋಗ್ಬಿಡೋದು ಈಗ. ಅಮ್ಮ ಯಾವುದೋ ಒಂದು ಬಟ್ಟೆ ಅಂಗಡಿ ಕರ್ಕೊಂಡು ಬಂದದೆ. ಇದೇನು ಬಟ್ಟೆಗಳೆಲ್ಲ ಸೀರೆ ಥರವೇ. ಮಗಳು ನಿಂಗೆ ಯಾವ್ದು ಬೇಕು? ಮಿಂಚು ಬಟ್ಟೆ ಇರುತ್ತಲ್ಲ, ಯಾವುದೇಳು? ಮಿಂಚು ಬಟ್ಟೆ. ಈ ಬಟ್ಟೆ ಅಂಗಡಿಗಳು ಬಂದರೆ ಬಟ್ಟೆ ತಗೊಳಗೆ ಕನ್ಫ್ಯೂಷನ್ ಆಗ್ಬೇಕು. ಇಷ್ಟೊಂದು ಮಡಗಿರ್ತಾರೆ. ಅದಕ್ಕೆ ಹಿಂಗ್ಸುಗಳು ಸೆಲೆಕ್ಟ್ ಮಾಡೋಕ್ಕೆ 1 ಗಂಟೆ ಗಟ್ಟಲೆ ಮಾಡೋದೇನೋ. ಏನಮ್ಮ ಬಂದಷ್ಟು ಸೆಲೆಕ್ಟ್ ಮಾಡ್ಬಿಟ್ಟೆ. ಚೆನ್ನಾಗದೆ. ಇದ್ರ ಮ್ಯಾಚಿಂಗ್ದು ನನ್ನ ಹತ್ರನೂ ಶರ್ಟ್ ಇತ್ತು. ನೋಡೋಣ, ದಿನ ಹೋಗ್ಬೇಕಲ್ಲ, ನಮ್ಮ ಮೈಂಡ್ಗಳು ಹೆಂಗಿರ್ತವ. ನಮ್ಮಮ್ಮ ಇದು ಸೆಲೆಕ್ಟ್ ಮಾಡೋದೆ. ಎರಡರಲ್ಲಿ ಯಾವ್ದಾದ್ರು ಒಂದು ಮಾತ್ರ ತಗೊಳ್ಳೋದು. ಸದ್ಯಕ್ಕೆ ಒಂದು ಸಾಕು. ಈಗ ಒಂದು ಸಾಕು. ಇವು ಪರ್ಚೇಸ್ಗಳು ಜಾಸ್ತಿ ಆಗವ ಬಾ ಈಗಲೇ. ನೋಡಿ ಅಂದರೆ ನಮ್ಮಮ್ಮಗೆ 2 ಚೆನ್ನಾಗಿದ್ದಾವಂತೆ, 2 ತಗೋಬೇಕಂತೆ. ಎಂತ ಓನ್ಲಿ ಒನ್ ಡ್ರೆಸ್ ಅಷ್ಟೇ. ಇದೇ ಚೆನ್ನಾಗದೆ. ಯಾವುದು ಈಗ ಇದ್ದಾಗ ಚೆನ್ನಾಗದೆ ಇದೆಯಾ? ಯಾವುದೋ ತಗೊಳವ, ಅವಳಿಗೆ ಯಾವ್ದು ಇಷ್ಟ ಆಯ್ತು ಅದನ್ನ ತಗೋಷ್ಟೆ. ಅಕ್ಕ ಒಂದು ಕೊಡಕ್ಕ, ನೀನು 2 ಕೊಡೋದು. ಎರಡು ಇಷ್ಟಪಡೋಕೆ ಇಲ್ಲಿ ಬಜೆಟ್ ಇರ್ಬೇಕಲ್ಲ, ಬಜೆಟ್ ಫ್ರೆಂಡ್ಲಿ. ಅಯ್ಯೋ ಒಂದು ಅಂತ ಬಂದ್ರೆ ಇಲ್ಲಿ ಎರಡೆರಡು ಮಾಡ್ತಾ ಇರೋದು. ಅಯ್ಯೋ ಅದೇನು ಸೊಸೆ ಮೇಲೆ ಈ ಮಟ್ಟಿಗೂ ಪ್ರೀತಿ ಇರ್ಬೇಕಾ? ಅಯ್ಯೋ ಡ್ರೆಸ್ ತಗೊಂಡಾಯ್ತು, ಈಗ ಅದು ಮ್ಯಾಚಿಂಗ್ ಬಳೆ ಬೇರೆ ತಗೋಬೇಕಂತೆ. ಅಯ್ಯೋ ಕರ್ಪವೇ ಇರ್ಲಿ. ನಿನ್ನ ಐಡಿಯಾನು ಚೆನ್ನಾಗಿದೆ ಕಣವ, ಬಟ್ ಡ್ರೆಸ್ ಚೆನ್ನಾಗಿತ್ತು, ಇಷ್ಟ ಆಯ್ತು. ನಮ್ಮಮ್ಮ ಐಡಿಯಾ ಮಾಡಿ 2 ಡ್ರೆಸ್ ತಗೋತು, ಒಳ್ಳೆ ಚೆನ್ನಾಗಿತ್ತು. ಈಗ ಮ್ಯಾಚಿಂಗ್ ಬಳೆಗಳು. ಇಲ್ಲೋ ಜನ ಸಾಗರ ಅಂತೂ ಎಂತೋ ಅದೇನೋ ಬಳೆ ಗಿಳೆ ಎಲ್ಲ ತಗೊಂಡಾಯ್ತು. ಈಗ ಹುಣಸೂರಿಂದ ಡೈರೆಕ್ಟ್ ಮೋದೂರ್. ಈಗೇನು ತಗೋಬೇಕು? ಈಗ ಹೂವು ಹಣ್ಣುಗಳು ತಗೋಬೇಕಂತೆ. ಹೂವು ಹಣ್ಣುಗಳು ತಗೊಂಡು ಹೋಗೋದೆ.
ಕಡೆ ಹುಣಸೂರ್ಗೆ ಬಂದರೆ ನಮ್ಮ ಬಾಸ್ ಹತ್ರ ನೋಡಿ ನಮ್ಮ ತುಂಬ ಪರಿಚಯ ಹೂಗಳನ್ನ ತುಂಬ ಡಿಸ್ಕೌಂಟಲ್ಲಿ ಕೊಡ್ತಾರೆ. ಇವ್ರ ಹತ್ರ ಬಂದು ತಗೊಳ್ಳಿ. ಇಲ್ಲಿ ಬಂದರೆ ನಾವು ಮಿಸ್ ಮಾಡಿಕ್ಕಿಲ್ಲ. ನಮ್ಮಮ್ಮ ಅಲ್ಲಿ ನಮ್ಮ ಮಿಸಸ್ ಅಲ್ಲಿ ಎಲ್ಲ ಇಲ್ಲಿ ಬರ್ತಾರೆ. ನಮ್ಮ ಫ್ಯಾಮಿಲಿ ಫುಲ್ ಇವ್ರನ್ನ ಇಷ್ಟಪಡ್ತಾರೆ. ಲಾಗ್ ಮಾಡ್ತಾರೆ ಅದು. ನಿಜಲ್ಲೂ ಹುಣಸೂರಿಗೆ ಬಜಾರ್ ರೋಡಲ್ಲಿ ಫ್ರಂಟಲ್ಲಿ ಇರ್ತಾರೆ ಈ ಬ್ರದರು. ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲ ಇವ್ರನ್ನ ಇಷ್ಟಪಡ್ತಾರೆ. ಅಷ್ಟು ನೀಟಾಗಿ ಹೂಗಳನ್ನೆಲ್ಲ ಕೊಟ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಹೂವೆಲ್ಲ ತಗೊಂಡಾಯ್ತು. ನಮ್ಮಮ್ಮ ಹಣ್ಣುಗಳು ತಗೋಬೇಕು ಅಂತು, ಹಾಗಾಗಿ ಹಣ್ಣುಗಳನ್ನ ತಗೋತವ್ರೆ. ಎಲ್ಲ ಮುಗಿಸ್ಕೊಂಡು ಈಗ ಡೈರೆಕ್ಟ್ ಮೋದೂರು. ಬಿಸಿಲು ಮಾತ್ರ ಭಯಂಕರ ಬಿಸಿಲು ಹೊಡಿತದೆ. ಈ ಬಿಸಿಲು ತಡೆಯೋಕೆ ಆಯ್ತಲ್ಲ. ಈ ಬಿಸಿಲಿಗೆ ಕರ್ಬೂಜ ಹಣ್ಣು ಇರಲಿ ಜೊತೆಗೆ ಅಂತ ಇವೆಲ್ಲ ನಮ್ಮ ಅಮ್ಮನ ಪ್ಲಾನ್. ಬಿಸಿಲು ಮಾತ್ರ ತುಂಬ ಇದೆ ನೋಡಿ. ನಮ್ಮ ಹುಣಸೂರು ಯಾವ ಬಿಸಿಲು ಏನು ಅನ್ನೋಂಗಿಲ್ಲ. ಫುಲ್ ಬಿಸಿ ಹುಣಸೂರು. ಗಿಫ್ಟು ಕೂಡ ತಗೊಂಡಾಯ್ತು. ಗಿಫ್ಟ ಸೆಲೆಕ್ಟ್ ಮಾಡಿಕೊಂಡು ಒಂದು ಗಂಟೆ ಗಿಫ್ಟ್ ತಗೊಂಡಾಯ್ತು. ಏನು ಗಿಫ್ಟು ಅಂತ ಕೊನೆವರೆಗೂ ನೋಡಿ. ನಾಳೆ ವಿಡಿಯೋ, ಈ ವಿಡಿಯೋದಲ್ಲಿ ಬರೋದಿಲ್ಲ ಗಿಫ್ಟು, ಇನ್ನೊಂದು ವಿಡಿಯೋ ಆ್ಯನಿವರ್ಸರಿ ವಿಡಿಯೋದಲ್ಲಿ ಬರುತ್ತೆ ನೋಡಿ. ಅದಕ್ಕೆ ಶಾಕ್ ಆಯ್ತಾ? ಶಾಕ್ ಖಾಲಿ ಅಂತಾನೆ ಬಂದು ಮಾಡಿದ್ದು. ಈಗ ತಾರೆ ನಮ್ಮ ಅತ್ತೆ ಮನೆ ಬಂದು ಎಂಟ್ರಿ ಅದು ಎಲ್ಲ ಶಾಕಲ್ಲಿ ನೋಡ್ತಾವ್ರೆ. ಏನೋ ನನ್ನ ಮಗ ಏನ್ ತಿಂದಿಲ್ಲ, ಮಣ್ಣು ತಿಂತಿದ್ಯಾ? ಎಲ್ಲಿ ಮೇಡಮ್ ಅವರು ರ್ಯಾಂಕಿಂಗ್. ಅಯ್ಯೋ ನನ್ನ ಮಗ ಎದ್ಬಿಟ್ಟು ಅಳ್ತು ಅನ್ಕೊಣು. ಅಳ್ತಾ ಇಲ್ಲ, ಆಟ ಆಡ್ತಾ ಇದೆ. ಬಂಗಾರಿ ಅಮ್ಮ ಮನ್ಗದು ನೀನು ಆಟ ಆಡ್ತಾ ಇದೀಯಾ? ಓನು ಬಂಗಾರಿ, ಚಿಕ್ಕ ಕಳ್ಳ ಬಂಗಾರಿ ನೀನು. ಅಯ್ಯೋ ನನ್ನ ಮಗ, ದೃಷ್ಟಿ ತೆಗಿರಪ್ಪ ಅಲ್ಲಿಯ. ನಾನು ಪದೇ ವಿಡಿಯೋದಲ್ಲಿ ಹೇಳ್ತೀನಿ. ಮೇಡಮ್ ವಾ ಬಂಗಾರಿ ಅಕ್ಕ ಬತ್ತಾ? ಅದು ಇಟ್ಬಿಟ್ಟು ಸುಮ್ಮನೆ ಆಟ ಆಡ್ತಾ ಇದೆ. ಅಯ್ಯೋ ಅಯ್ಯೋ ಮಗನೇ ಬೊಂಬೆ ಮಿಠಾರು ಸುಬ್ಬಣ್ಣ ಅಲ್ಲ ಈಗ ಬಂದಿರೋದು ಮಗ. 50 ರೂಪಾಯಿ ಕೊಟ್ಟಿದ್ದೀರಾ? ಮಿಣಿ ನೋಡ್ತಾವನೆ ಕಳ್ಳವನು. ಮನೆಗೆ ಹೋಗದ ಗಗ ನಡಿ, ಇಬ್ರು ಕರ್ಕೊಂಡು ಹೋಗದ. ಇಲ್ಲ ನಮ್ ಶ್ರೇಯ ಪುಟಿ ಇಲ್ಲಿ ಒಬ್ಳೆ ಆಗ್ಬಿಟ್ಟಳಿ. ಶ್ರೇಯ ಅಲ್ಲ ಅವಳೆ. ನನ್ಗೆ ಗೊತ್ತು. ನೋಡಿ ಎಷ್ಟಾಯ್ತು. ನಾನು ನಿದ್ದೆ ಮಂಕು ಏನ್ ಸಪ್ಕೋನಲ್ಲ. ಈಗೆದ್ದ ಚಟ ಬಾಯ್, ಈಗೆದ್ದ ಮಗ್ನೆ. ಕಿಲ ಅಂತ ನಗಡ್ಬೇಕು ನೀನು. ನಡಿ ಒಳಕ್ಕೆ ಬಾಂಬಾಯಿ ಮಿಠಾಯಿ ಬೈಕ್ ಮೇಲೆ ಇರೋದು ಎತ್ಕೊ ಬನ್ನಿ. ಅಂತ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನಾನು ಅಂಗಡಿಗೆ ಹೋಗಿನಿ ಅಂತ ಹೇಳಿದ್ದು. ಅವಳೇನು ವಿಡಿಯೋ ಕಾಲ್ ಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ ಅವಳೆ. ನಂಗೆ ಫಸ್ಟ್ ನೀರು ಕುಡಿಯಕ್ಕೆ. ಈ ಅಪ್ಪ ಬಿಸಿಲು. ಅವಳು ವಿಡಿಯೋ ಕಾಲ್ ಮಾಡ್ತಾನೆ ಅವಳೆ. ಫುಲ್ಲು ನನ್ ಚಾರ್ಜ್ ಇಲ್ಲ, 2ರಲ್ಲೂ ಚಾರ್ಜ್ ಇಲ್ಲ ಅಂದೆ. ರೆಡಿ ಆಗಿ ಕೂತಿದ್ದೆ, ಇವ್ನು ರೆಡಿ ಅದ. ಗಾಡಿ ಬರ್ಬೇಕಂತ ಅವ್ಳು ಕೇಳಲ್ಲು. ನನಗೆ ಕೇಳಿ ನೋಡ್ದ ಅಂತ ಅಂದಲ್ಲ, ಕೇಳಿಸ್ಕೊಂಡ. ಏನ್ ನೋಡ್ತಾ ಇದೀರಿ? ಮನಿ ಕಡೆ ಸಣ್ಣ ಆಗ್ತದಲ್ಲೇ ಇದು. ಅವನಿಗೆ ಕಂಡವನೆ. ಮೋಟು ಯಾವಾಗ ದಪ್ಪ ಆಗದ್ ನೀನು? ಮೋಟಿ
ಉದ್ದ ಆಗಲೇ ಮನಿ ಕತ್ತಲೆ ಈಗ ಚೆನ್ನಾಗಿ ಇವಾಗ ಆರೋಗ್ಯ ಚೆನ್ನಾಗಿ ಬರ್ತಾನೆ. ಇನ್ನದಕ್ಕೆ ಸಮಾಚಾರ ಎಷ್ಟು ಖುಷಿ ಆಯ್ತು ಸರ್ ತಪ್ಪಾಯ್ತು ಎಂತಿದ್ರು ನಿಮ್ಗೆ ಎಷ್ಟು ಖುಷಿ ಆಯ್ತು ಖುಷಿ ಆಯ್ತು ಇಲ್ವೋ ಖುಷಿ ಆದಂಗಿರ ಕಲ್ತ ಬಂದ್ಮೇಲೆ ಅವ್ಳೇನ ಬರಕ್ಕೆಲ್ಲ ನಿಲ್ಲೇ ಸೇರ್ಕತ್ತೀನಿ ಅಂತಾಳೆ. ಮಗ ರಾಜ ಎದ್ದು ಬಿಟ್ಟ ಎದ್ದು ಆಟ ಆಡ್ತಾವನೆ ಸೇಮ್ ಈಗ ಆ ಬಟ್ಟೆ ಹಾಕಿದ್ರೆ ಅವನ್ಗೂ ಆತರ ಹಾಕ್ಬಿಟ್ಟು ಎಳೆದು ಜೊತೆ ತೆಗ್ದ್ವಿ ಒಂದೇ ಬಟ್ಟೆ ಇಬ್ರು ಒಂದೇ ತರ ಕಾಣ್ತಾರೆ ಕಣೋ ಅಲ್ವಲ್ಲ ದೊಡ್ಡಳದಿ ಮಗನೇ ಬೀರೇಶ ದೇವ್ರ ಹೆಸರು ಅಷ್ಟೇ ಇಟ್ಟಿರೋದು ಬೀರು ನಿಮ್ ಬೀರುನೇ ಜಾಸ್ತಿ ಲಡ್ಡು ಲಡ್ಡು ಮಗನೇ ಕಣ್ಣ ಬಿಡ್ತಾನೆ ಒಂದೊಂದ್ಸರಿ ಬೇಕಾದ್ರೆ ಇವತ್ತು ಎಲ್ಲ ಬರ್ತಾರಲ್ಲ ಮಣ್ಣ ಹಿಂಗೆ ಇದ್ದಾನೆ ಅಂತ ಇರ್ತಾರೆ ನಂಟ್ರುಗಳು ಬರ್ತಾರಲ್ಲ ಯಾರಾದ್ರೂ ಆಗ ಸೆಲೆಕ್ಟ್ ಅವತ್ತು ಮನೆಗೆ ಬಾವ ಬಂದರೆ 8 ಗಂಟೆಗೆ ಮಾಡ್ಬಿಟ್ಟವಳೆ ಹೇಳಿ ಇರೋ ಇರಿ 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 ಈ ಮೇಡಮ್ ಅವರು ನನ್ನ ಮಗ ಅಳ್ತಾರೆ ಬಿಟ್ಟು ಆಲೆ ಹೊಡೆದಿರೋದು ನನ್ನ ಮಗಂಗೆ ಡೈಪರ್ ಬಿದ್ಬಿಡ್ತು ಒಂದ್ ದಿವಸ ತಪ್ಕೊಂಡೆ ಮಗನೇ ಓದೆ ಬಂಗಾರಿ ಮಗನೇ ವಿಡಿಯೋ ಕಾಲ್ ಹೆಂಗ್ ನೋಡ್ತಾನೆ ಗೊತ್ತಾ ಅಳ್ತಿರೋನು ಸುಮ್ಮನೆ ಆಗೋಯ್ತಾನೆ ಅಲ್ವಲ್ಲ ಗಿಲ್ಕಿ ರೋಹಿತ್ ಹಂಗೆ ಮಾಡ್ತಿದ್ದು ಅಲಾರ್ಸಿ ಅಲಾರ್ಸಿ ಸಾಕಾಗೋದು ರೋಹಿತ್ ಚಾಲು ವ್ಯವಸ್ಥಾನೆ ಹೆಂಗ್ ನಗಾಡ್ತಾನೆ ನೋಡಿ ಕಳ್ಳ ಇವತ್ತು ಯಾಕೆ ಇನ್ನು ಡೈರೆಕ್ಟ್ ಡಲ್ ಆಗೋ ನೋಡೋನು ಫುಲ್ ಡಲ್ ಆಗೋನಪ್ಪ ಬೆಳಗ್ಗೆಯಿಂದ ಹತ್ತಿರದೆ ಮಳ್ಳ ಈಗ ಎದ್ದಾಗ ಸುಮ್ಮನೆ ಆ ಬರೀ ಸುಳ್ಳು ನನ್ನ ಮಗನ ಮೇಲೆ ಬರೀ ಅಪದ ಪ್ರಾಬ್ಲಮ್ ಏನ್ ಗೊತ್ತಾ ಸುತ್ತ ನೀವೆಲ್ಲ ಮನೆ ಜನ ಎಲ್ಲ ಕುತ್ಕೊಳ್ಳಿ ಸುಮ್ಮನೆ ಆಯ್ತಾರೆ ಹಾ ಅಲ್ವಲ್ಲ ಎಲ್ಲ ಕುತ್ಕೊಂಡು ಆಟ ಆಡ್ಸ್ಬೇಕು ಏ ದೊಡ್ಡಿ ಏನು ಮಗ ನೋಡ್ಕೊಂಡು ನೆಗಡದ ಮೇಲೆ ಕಲ್ಸ್ಬಿಟ್ಟಿದ್ರೆ ಸಸಿಯ ಚಿಕ್ಕಳ್ಳ ಬಂಗಾರಿ ಹಾಡೆ ಹಾಕ್ಬೇಕು ಮನಿಕಬೇಕಂದ್ರೆ ಆಡ ಬೇರೆ ಅಭ್ಯಾಸ ಮಾಡಿದ್ರಾ ನೀನೇ ಆಡೋ ಆಡ ನಿಂಗೆ ದೃಷ್ಟಿ ಆಯ್ತದಂತ ದೃಷ್ಟಿ ಆಯ್ತದಂತ ಕರಿಮಲ್ಲೋನು ಕರಿಮಲ್ಲು ಕರಿಮಲ್ಲು ಅಪ್ಪ ನೀವೇ ಕಲಾವಿತಿದ್ರಿ ಇವನೇ ಕೂಲ್ ಹೆಸರು ಕಡಿದ್ರು ಓಯ್ ಐ ಲೀಸ್ಟ್ ಇಲ್ಲಾನು ಇವೆರಡು ಇದ್ದಲ್ಲ ಅವನ ಯಾಕೆ ಅವನು ಬೇಡ ಏನು ಬೇಡ ಆರನು ಬೇಡ ಅವತ್ತು ಏನ್ ಮಾಡಿದ್ದು ಗೊತ್ತಾ ನಿಂಗೆ ಆಯ್ಕಿಲ್ಲ ಅನ್ನೋದೇಪ ಅಂತು ವಿಡಿಯೋ ಮಾಡಿದಿಲ್ಲ ಎತ್ಕೊಂಡು ದರದನ ಹೇಳ್ಕೊಯ್ತಾಳೆ ಮಳ್ಳಿ ಮಳ್ಳಿ ಒಂದ್ ಮಗ ಇದ್ದಾನೆ ಏ ತಿನ್ಸ್ಬಾರ್ದವ ಹ ತಿಂಡಿದಾಗ ಏನು ಏ ಅದೆಲ್ಲ ಕೆಮಿಕಲ್ ಹಾಕಿ ಮಾಡಿರ್ತಾರೆ ಕೆಮಿಕಲ್ ತಗ್ದಾಕೋರೆ ಮೇಲ್ಗಡೆ ಪಿಂಪಲ್ ಏನಾಗಿಲ್ಲ ಏನೋ ಕಾರಣ ಇವರೇ ಡಾಕ್ಟರ್ಗಳು ಆಡಂಗ ಆಡ್ತಾವ್ರೆ ಇದು ಸಕ್ಕರೆ ಇದು ನೋಡಿ ಸೈಡಿಂದನೂ ಅವನಿಗೆ ಕಾಣ್ತಿರೋದು ನಂಗೆ ಬಂದ ತಕ್ಷಣ ಬಿಟ್ಟು ಹೇಗೆ ಕಾಣಿಸ್ಬಿಡ್ತು ನನಗೆ ಇದು ಆರ್ಸಿಬಿದು ಅಲ್ಲೊಬ್ರು ಆಸ್ಪತ್ರೆಯಲ್ಲಿ ಇಬ್ರು ಒಂದೇ ತರ ಪಕ್ಕ ಅಕ್ಕನ ಮಗ ಅಂತ ಇದ್ದೀರಲ್ಲ ಅಂತಿದ್ರು ನಮ್ಮ ಅಕ್ಕನ ಮಗ ಅವನ ಅಂದಿದ್ಕೆ ಕವರಲ್ಲಿ ಗಿಫ್ಟ್ ಅದೇ ನೋಡಿ ನಿಂಗೆ ಬಟ್ಟೆ ತಂದ್ಬಿಟ್ಟಿದೆ ನೋಡು ನೋಡ್ಲಿಲ್ವಾ ಆಗ್ಲಿಂದ ನೀನು ಇಲ್ಲ ನಾನು ಈ ಕಡೆ ಕೂತಿದ್ದೆ ನಾನು ಕವರ್ ತಂದಲ್ಲ ನಾನು ಬಟ್ಟೆ ಹಾಕೊಂಡು ಬಂದಿರ್ಬೇಕು ಮನೆಯಿಂದ ಈ ತರ ಜಾಸ್ತಿ ಅಲ್ಲೇ ಕಾಣೋದು ಮಲ್ಲಿಗೆ ಹೂವು ಬಳೆ ಮೆಹಂದಿಲಿ ಬಳೆ ಮೆಹಂದಿ ಬಳೆ ಏನಿ ಕೊಟ್ಟರು ಹೂವು ಯಾಕೆ ಕೊಟ್ಟರು ಹೂವು ಮಾಮೂಲಿ ಸಾಚ ಬಳೆ ಬಳೆ ಆರೋಗ್ಯ ಮೆಹಂದಿ ಮೆಹಂದಿ ಗಿಫ್ಟ್ ಬಳೆ ಕೊಟ್ಟಿರೋದಾ ನಾನ್ ಬರ್ತೀನಿ ಈ ನನ್ನ ಮಗವೋ ಓ ನನ್ ಮಗನ್ ಬರ್ಕೊಡ್ತೀನಿ ಕಣವ ನನ್ನ ಹೆಸರ ತೋ ತೆಗಿ ಹಾಕ್ಬೇಡ ಬೇಡ ಕಲೇ ಬಾಯಿಗೆ ಹಾಕತ್ತೀವಿ ಟಾಪು ನಾನೆಲ್ಲ ಇಕ್ಲೋ ಅಂದ್ಕೊಂಡಿದ್ದೆ
ಬಟ್ಟೆ ಅಂದ್ರೆ ಇಷ್ಟ ಇಲ್ಲ. ಇಲ್ಲಿವರೆಗೂ ಗೊತ್ತಾಗಿಲ್ವಾ ಆನಿವರ್ಸರಿ ಗಿಫ್ಟು ಉಲ್ಟಾ ನೋಡ್ತಾವ್ ನೋಡಲ್ಲಿ. ಇಲ್ಲ ನಾನು ಈ ಕಡೆ ನನ್ನ ಕಡೆ ಕಿರ್ತಿದ್ದೆ. ಆನಿವರ್ಸರಿಗೆ ಬಟ್ಟೆ ಕೊಡ್ಸಿರೋದು ನಾನು. ಅದು ಇನ್ನೊಂದು ನೋಡು, ಇನ್ನೂ ನನ್ನ ಸೆಲೆಕ್ಷನ್ ನೋಡು. ಇರೋದೇ ಹಿಂಗೆ. ಇದು ಅಮ್ಮನ್ ಸೆಲೆಕ್ಷನ್. ಮತ್ತೆ ಇದು ಅಮ್ಮನ್ ಸೆಲೆಕ್ಷನ್, ನನ್ನ ಸೆಲೆಕ್ಷನ್ ನೋಡು. ಎರಡು ಇದು ನನ್ನ ಸೆಲೆಕ್ಷನ್. ಎರಡು ಒಂದೇ ತರ ಆದ್ಮೇಲೆ ಇಲ್ಲ, ಬೇರೆ ಕಲರ್ ಬೇರೆ ಡಿಸೈನ್ ಇದು ನನ್ನ ಸೆಲೆಕ್ಷನ್. ಇದು ಎರಡು ಬಿಡಪ್ಪ ನಿನ್ ಸೆಲೆಕ್ಷನ್. ನೆನ್ಪತ್ತವ ಈಗ ಡ್ರೆಸ್ ಕೊಡೋಂಗೆ ಅಲ್ಲ. ಕಟ್ ಮಾಡೋದಾದ್ರೆ ಕಟ್ ಮಾಡ್ಕೋಬಹುದು. ಈಗ ಏನ್ ಬೇಕು ಹೊಲ್ಸ್ಕೊಬಿಡು. ಇವತ್ತಿಯಾ ಯಾವ್ದಾಕ ನಾಳೆಗೆ ಹಾಕೋಬೇಕು, ನಾಳೆ ಕಿತ್ನೆ ಹಾಕು. ಇದು ನನ್ನ ಸೆಲೆಕ್ಷನ್. ಹಾ, ಮೇಡಮ್ ಅವ್ರಿಗೆ 2 ಡ್ರೆಸ್ ಇಷ್ಟ ಆಯ್ತಂತೆ. ಆಮೇಲೆ ಏನ್ ಗೊತ್ತಾ, ಮಾಮೂಲಿ ನಾವ್ ತಕತಿವಲ್ಲ ಸೇಮ್ ಅಂತೇವೆ ಇದ್ದಿದ್ದು ನಾವು ಇಲ್ಲ. ಡ್ರೆಸ್ ಕೊಡೋಷ್ಟು ಇಷ್ಟ ಇಲ್ಲ. 3 ತಿಂಗಳು 3 ತಿಂಗಳು ನಿಂತಿಲ್ಲ. ಈಗ ಇಲ್ಲಿ ಕಟ್ ಮಾಡ್ಬಿಟ್ಟು ಹೊಲಿಯಕಾಯ್ತದ ಅಂತ ನೋಡ್ಬೇಕಿರಂದ್ರೆ ಪ್ಯಾಚ್ ಆದಂಗೆ ಯಾಕೆಂದ್ರೆ ದೂರ ಈಗೇನು ಲೆಂತ್ ಆಯ್ತು ಅಂತನಾ, ಉದ್ದ ಆಯ್ತಾ? ಆಗತ್ತೆ ಬಿಡೆ, ಅದಕ್ಕೆ ಹೇಳ್ದೆ ಬೆಳಿ ಅಂತ. ಚೆನ್ನಾಗದೆ ಏನಿಲ್ಲ. ಅಯ್ಯೋ ಕುಳ್ಳಿ ಅಲ್ಲಿ ಗಂಟನೆ ಹಾಕತ್ತಾಳೆ ಎಲ್ಲ ಹಾಕತ್ತಾಳ ಅವಳು. ಉದ್ದಾಗಿದ್ದ ಅದೊಳ್ಳೆ ಏನು ಆತ ಏನಾಯ್ತು ಎಲ್ಲ ಇಷ್ಟ ಆಯ್ತು. ಆಮೇಲೆ ಏನ್ ಗೊತ್ತಾ, ಎಕ್ಸೆಲ್ ಎಲ್ಲ ಅಷ್ಟು ಮಾಮೂಲಿ ಹಾಕೊಂಡಿದ್ವಲ್ಲೇ ಸೇಮ್ ಹಂಗೆ ಡ್ರೆಸ್ ಕೊಡಲ್ಲ. ನನ್ನ ಮಗ ಸುಮ್ಮನೆ ಆಡ್ತದೆ ಬಂಗಾರಿ. ಇಲ್ಲ ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅಲ್ಲಿ ನಿಂತೆಯ ಸೆಟ್ ಅಲ್ಲಿ ನಿಂತಲೇ ಬರೋದು. ಎಲ್ಲರೂ ಫ್ರೀ ಆಗಿವೆ. ಓನ್ ಕಂಟೆಂಟ್ಗಳು ಏನಾರು ರೀಲ್ಸ್ ಮಾಡೋಣ. ಹಲೋ, ಓ ನಾನು ಹೇಳೋದು ಯಾರು ತಲೆ ಹಾಕತ್ತಲ್ಲ, ಅಪ್ಪ. ಎಲ್ಲ ಫ್ರೀ ಆಗಿವೆ. ಓನ್ ಕಂಟೆಂಟ್ ಏನು ರೀಲ್ಸ್ ಮಾಡೋಣ, ಏನಾರು ಮಾಡೋಣ ಅಂತ. ಗೇಮ್ ಆಡೋದು, ಏನಾರು ಮಾಡೋದ. ಕಾಯಿಸ್ ಆಟ ಆಡೋದು. ದುಡ್ಡು ಹೊರದೆ ದುಡ್ಡು ಇಂತಕ್ಕೊಂದು ವರ್ಷದಿಂದ ಎಲ್ಲಾರು ಏನ್ ಆಲೆ ಚೌಟ್ರಿಗೆ ಹೋಗಕ್ಕೆ ನೀವು 5 ಗಂಟೆಗೆ ಎಷ್ಟು ಟೈಮ್ ಗಂಟೆ 6:30 ಚೌಟ್ರಿಲೇ ಇದ್ದು. ನಮ್ದು ಲೇಟ್ ಆಗ್ಬಿಡ್ತೀವಿ. ಚೌಟ್ರಿಗೆ ಹೋಗೋಣ ಆಗಿತ್ತು. ಮದ್ವೆ ಫೀಲ್ ಒಂಥರ ಚಂದ ಅಲ್ವಾ? ನಾವಿನ್ನು ಮನೆ ತೆಗೆದು ನಮ್ದು ಲೇಟ್ ಆಗ್ಬಿಡ್ತು. ನಮ್ದು ಈಗ್ಲೂ ಹೋಗದ ನಮ್ದು ಏನಾಯ್ತಮ್ಮ ಅಮ್ಮ, ನಮ್ದು ಲೇಟ್ ಆಗ್ಬಿಡ್ತೀವಿ. ನಮ್ದು ಇವಿ ಲೇಟ್ ಆಗ್ಬಿಡ್ತು. ಏನಕ್ಕೆ ಹೇಳು, ಬೀಗ ಮರ್ತ್ಕೊಂಡು. ಅಯ್ಯೋ, ನಮ್ದು ಮದ್ವೆಲಿ ಹುಸಿ ಕ್ವಾಟ್ಲೆ ಎಲ್ಲ. ವಾದಿದವ್ರು ಬೇರೆ ಬೇರೆ ಗಾಡಿಗೆ ಬಂದ್ರು. ಅವ್ರು ವಾದಿದವ್ರು ಇಲ್ಲಿ ಬನ್ನಿ ಅಂತ ಹೇಳಿ ಅವ್ರು ಬಂದೇ ಇಲ್ಲ. ಗಂಡಿನ ಕಡೆ ಇಂಪಾರ್ಟೆಂಟ್. ಹಿಂಗ ಹೋದ ನಡ್ಕೊಂಡು ಸುಮ್ನೆ, ಹಿಂಗ್ ಸುಮ್ನೆ ನಡ್ಕೊಂಡು ಹೋದ. ಅವಳೇ ಹೋಯ್ತಿದ್ದೆ ಹೇಳ್ತೀನಿ. ಅವಳಂಗ್ ಬರ್ತಿದ್ದಾಳು. ಏನ್ ಇಷ್ಟು ಈಗ ಒಂದ್ ವರ್ಷದ ಹಿಂದೆ, ಇವತ್ತು 13, ಇವತ್ತು ಚಪ್ರ. ಏನ್ ಸಡಗರ. ಒಂದು ಹೆಚ್ಚು ಕಮ್ಮಿ ಬಟ್ಟೆ ಇಲ್ಲ ಬಟ್ಟೆ ಎಲ್ಲ 1 ತಿಂಗಳು ರೆಡಿ ಮಾಡ್ಕೊಂಡಿದ್ದೀರಾ? ಏನ್ ಆ ಬಟ್ಟೆ ಬೇಕು, ನಂಗೆ ಈ ಬಟ್ಟೆ ಬೇಕು, ನಂಗೆ ಆ ಸೀರೆ, ನಂಗೆ ಈ ಸೀರೆ, ನಂಗೆ ಆ ಡ್ರೆಸ್ಸು, ನಂಗೆ ಈ ಡ್ರೆಸ್ಸು, ನಂಗೆ ಆ ಐಟಮ್. ಒಂದಿನ 2 ದಿನ ಕೆಲ್ಸಕ್ಕೆ ಅಯ್ಯೋ ಶಿವ ತಲೆ ಕೆಡ್ಸಾಕ್ಬಿಟ್ಟಿದ್ರು ಹೆಂಗಸರುಗಳು ಎಲ್ಲಾರು. ಏನ ಅಲ್ಲೋ ಏನ ನಾವಲ್ಲಿ ಮದ್ವೆ ಬಂದೆ ಅಷ್ಟೇ. ನನ್ಗೆ ಬರೀ ಕರೆಕ್ಟಾಗಿ 3 ಜೊತೆ ಅಷ್ಟೇ ಜಾಸ್ತಿ ತಗೊಂಡಿರೋದ ನಿನ್ ಮಗ. ಯಾಕೆ ಗೊತ್ತಾ, ಮದ್ವೆ ಆದ್ಮೇಲೆ ಹಲೋ ದುಡ್ಡು ಖರ್ಚು ಮಾಡೋಣ, ನಾನು ನನ್ನ ಇಷ್ಟ ತಗೊಂಡಿನಿ. ಬಟ್ಟೆನೆ ಕೊಡ್ಸಿರೋಳ್ಗೆ. ಅಯ್ಯೋ ಶಿವ, ನಾ ಹುಸಿ ಆಗಿದ ಇವ್ಳು ಒಂದೊಂದ್ ಸೀರೆ ನನಗೆ 10 ಜೊತೆ ಬಟ್ಟೆ ಬಂದವೆ. ಅವ್ಳು ಬರೋಷ್ಟೊಳಗೆ ಬಟ್ಟೆ ಮಾಡ್ತಾರೆ, ದುಡ್ಡು ಕೊಡ್ತಾರ ಮಾರಾಕ್ ಬಿಡೋದು ಅಷ್ಟೇ. ಅಷ್ಟೇ. ಆಮೇಲೆ ಹೊಸ ತಗೊಂಡಿ. ನೀನು ಒಂದೊಂದ್ ಸೀರೆ ತಗೊಂಡ್ರು ನನಗೂ 3 ಜೊತೆ 4 ಜೊತೆ ಬಟ್ಟೆ ಬರ್ತವೆ. ಒಂದ್ ಏನೋ ರಾವ್ ಹೊಲ್ಸಕ್ಕೆ ಅಪ್ಪ 5,000. ₹150 ಅಂಗಡಿ ತಂದಿರೋದು ಬಟ್ಟೆಗಳು. ಅಪ್ಪ ನಂಗೆ ಹೊಟ್ಟೆ ಸದ ಬಂದು ಊಟಿ ಕೊಡಿ. ಇತ್ತಾಗ 1 ವರ್ಷ ಹಿಂದೆ ಅಂತೂ ಎಲ್ಲ ಮದ್ವೆ ಸಡಗರ. 13, 14 ನಾವು ಮದ್ವೆ ಆಗಿದ್ದು. ಇವತ್ತು 13. ಏನ್ ಸಡಗರ ಅಂತೀರಾ? ನನ್ನ ಮದ್ವೆಲಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ರು. ನಾನು ನನ್ನ ಹೆಂಡತಿ ಎಂಜಾಯ್ ಮಾಡಿದ್ರು ಇಲ್ವಾ ಗೊತ್ತಿಲ್ಲ. ನಮಗ್ ಬರೀ ಶಾಸ್ತ್ರಗಳು. ನಮಗ್ ಬರೀ ಶಾಸ್ತ್ರಗಳು. ಎಲ್ರದ್ದು
ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ರು ಮಾತ್ರ. ನಮ್ದು ನನ್ನ ಹೆಂಡತಿ ಕಟ್ಟ ಫೋಟೋ ಶೂಟ್ ಮಾಡಿಲ್ಲ ಮದ್ವೆಲಿ. ಬರೀ ಅಷ್ಟೇನೆ. ಬರೀ ನಮ್ದು ಬರೀ ನೈಟ್ ಹೊತ್ತು ಬರೀ ಶಾಸ್ತ್ರಗಳೇ. ಬೆಳಗನ ಕಣ್ಣ ಮುಚ್ಚಕ್ ಬಿಟ್ಟಿಲ್ಲ. ಬರೀ ಶಾಸ್ತ್ರಗಳು, ಆ ಶಾಸ್ತ್ರ ಈ ಶಾಸ್ತ್ರ, ಅದು ಇದು ಕಟ್ಟ ಫೋಟೋ ನೋಡಕ್ ಬಿಟ್ಟಿಲ್ಲ. ಚೆನ್ನಾಗಿತ್ತು ನಮ್ಮ ಮದ್ವೆದು. ಇದು ಆಲ್ಬಮ್ ನೀನು ಬರುತ್ತೆ. ದುಡ್ಡೆಲ್ಲ ಕೊಟ್ಟಾಗದೆ ನಮ್ಗೆ ಇನ್ನೂ ಕೊಟ್ಟಿಲ್ಲ. ದುಡ್ಡೆಲ್ಲ ಕೊಟ್ಟಿಲ್ಲ. ಫೋನ್ ಮಾಡಿ ಬೋದಿನಿ. ಆ ಆಲ್ಬಮ್ ಫುಲ್ ವಿಡಿಯೋ ಮಾಡ್ತೀನಿ, ಲಾಗ್ ಮಾಡ್ತೀನಿ. ನಮ್ಮ ಅದಕ್ಕೆ ಜಾಲಿ. ನೀನು ಮುಗೀತು, 2 ಮಕ್ಳು ಮುಗೀತು, ಕೆಲಸ ಮುಗೀತು. ಅಯ್ಯೋ ಫೋಟೋ ತಗೊಂಡು ಉಪಕಾರ ಹಾಕಿಯಾ? ಒಂದಪ್ಪ ಹಾಕಿ ಮುಗೀತು ಅಷ್ಟೇ. ನಮ್ಗೆ ಬಿಚ್ಚಾಕ್ಸೆ ಬಿಟ್ರು ಇದ್ದ ಏನ. ಓಕೆ ಗೈಸ್, ಈಗ ಇಲ್ಲಿಗೆ ಇನ್ನೊಬ್ರು ಬಂದು ಜಾಯ್ನ್ ಆಯ್ತಾರೆ. ಈಗ ಈಗ ಅನ್ವಕ್ಕ, ನಮ್ಮ ಅನ್ವಕ್ಕವ್ರು ಬಂದು ಜಾಯ್ನ್ ಆಯ್ತಾರೆ. ಮದ್ವೆಲಿ ಬರೀ ಇನ್ನೇನು ಬರೀ ಶಾಸ್ತ್ರಗಳು, ಕಂಪ ಗಿಂಪ ಅವೇ ಆಗಿತ್ತು. ಹೊಟ್ಟೆ ಇಸ್ತದ, ಊಟ ಕೊಡ್ರು. ಅಯ್ಯೋ ಅಯ್ಯೋ, ನಾನು ಅನ್ವಕ್ಕನಿಂದ ನಾನು ಬೈಸ್ಕೋಬೇಕು. ಬಾ ವಿರಾಟು, ರೋಹಿತು ನಾ ಏನ್ ಮಾಡೋ ಕೈಯ ಅಂದ್ರೆ ಕೊಡಲ್ಲ ಆಡ್ತೀನಿ. ಓ ಜಿಂಗಲಕ್ಕೆ ಬಾ. ಓ ಜಿಂಗಲಕ್ಕೆ ಬಾ. ಸ್ನಾನ ಮಾಡ್ಬೇಕಾರೆ, ಬಟ್ಟೆ ಹಾಕ್ಬೇಕಾರೆ ಮಾಮೂಲಿ ಹೇಳೋದು ಮಕ್ಕಳು. ಅದು ರೂಢಿ. ಬೈತಾ ಇರೋದು ನಮ್ಮ ಅಕ್ಕಿ ಏನಂತ ಬೈತಾ ಗೊತ್ತಾ? ಯಾವಾಗ ನೋಡ್ಬರಿ ಮೊಬೈಲ್ ನೋಡೋದ್ಬಿಟ್ರೆ ಏನು ಗೊತ್ತಿಲ್ವಾ ಅಂತ ಹೇಳೋದು. ಅಲ್ಲ ಇದಕ್ಕೆ ನಿಮ್ಮ ತಾತ ರಾಜಗೌಡರು ಬಂದ್ ಮಾಡಾರೋ, ಇಲ್ಲಾಂದ್ರೆ ಇಲ್ಲ ಇವ್ರ ಡ್ಯಾಡಿ ಇವ್ರ ಗಂಡ ಹೆಸರೇನು ಸಿದ್ದರಾಮಯ್ಯ ಗೌಡರು ಬಂದ್ ಮಾಡ್ಕೊಟ್ಟಾರೋ. ಮತ್ತೆ ಮೊಬೈಲ್ ಅಂತ ಬೈಯೋದು ಏನ್? ಸುಮ್ಮನೆ ಒಂದು ವಿಡಿಯೋ ಹೆಂಗ್ ಮಾಡಿ ಗೊತ್ತಾಗತ್ತೆ. ವಿಡಿಯೋ ಮಾಡಿ ನೋಡು. ಸುಮ್ಮನಿಲ್ಲ. ಈಗ ತಾನೇ ನಮ್ಮ ಅಕ್ಕ ಅವರು ಬಂದು ಜಾಯಿನ್ ಆಗಿದ್ದಾರೆ. ನಾನು ಹೇಳ್ತಲ್ಲ ಅನ್ವಕ್ಕ ಬರ್ತಾರೆ ಅಂತ. ಆದ್ಯಮ್ಮ ಅನ್ವಕ್ಕ, ಮತ್ತೆ ನಮ್ಮ ದಕ್ಷು ರಾಜ್, ಮತ್ತೆ ನಮ್ಮ ಶ್ರೇಯಾ ಪುಟ್ಟಿ. ಇನ್ನು ಎಕ್ಸ್ಟ್ರಾ ಪರ್ಸನ್ ಯಾರು ಆಯ್ಡ್ ಆಯ್ತಾರೆ ಇಲ್ಲಿಗೆ? ಅಮ್ಮ ಬರ್ತಾರೆ ಅಂತ ಹೇಳ್ತು, ಬಟ್ ಏನ್ ಮಾಡೋದು ಗೊತ್ತಿಲ್ಲ. ಬಸ್ ಜರ್ನಿ ಹೆಂಗಿತ್ತಕ್ಕ? ಬಸ್ಸಿಂದ ಏನಿಲ್ಲ, ಐಕ್ಲಿ ಹೇಳದ್ ಮಾತು ಕೇಳ್ತಾರೆ. ಆ ಬಸ್ ಬರೋದೇ ಟೈಮ್ ಆಗೋಯ್ತು. 6 ಗಂಟೆಗೆ ಹತ್ತಿ 6:45 ಬಿಟ್ಟಿದ್ದಲ್ಲಿ. ಅದೇ ಬಸ್ ಜರ್ನಿ ಹೆಂಗಿತ್ತು? ಯಾವಾಗ ಹೋಗೋದು ಬಸ್ ಅಂತ ತಲೆ ಕೆಟ್ಟೋಯ್ತಾ ಮಗಳು? ಬಸ್ ಜರ್ನಿ ಹೆಂಗಿತ್ತು? ಫಸ್ಟ್ ಟೈಮ್ ಸೂಪರ್ ಆಗಿತ್ತಾ? ಓಕೆ. ಯಾವಾಗ ಮೈಸೂರು ಇಲ್ಲ ಹುಣಸೂರು, 2 ಕಡೆ ಅಷ್ಟೇ. ಬಸ್ ಜರ್ನಿ ಹೆಂಗಿತ್ತು? ಚೆನ್ನಾಗಿಲ್ಲ. ಆದಿಗೂ ಚೆನ್ನಾಗಿಲ್ಲ. ಓ ತಿಂಡಿಗಳು ಸುರಿ ಮಾಡ್ಯಾಕ ನಮ್ ತಿಂಡಿಗಳು ನೋಡಿಲ್ಲ. ಹಾ ಬನ್ನಿ ತಿಂಡಿ ತಿನ್ನೋಣ. ಎಲ್ಲ ಕೋಡ್ಬಳೆ ಈ ಐಕ್ಳು ಸೈನ್ಯದ ಮುಂದೆ ಯಾವ ಮ್ಯಾಚ್ ನೋಡಿ ನಡಿ ಅಂದ್ಬಿಟ್ಟು ನಂಗೆ ಮ್ಯಾಚ್ ಯಾಕೆ ಕೊಡ್ತಲ್ಲ. ನನ್ ಮಗನ ಹೇಳ್ಕೊಡ್ಸೋದು. ನನ್ ಮಗನ ಮುಂದೆ ಶ್ರೇಯಾ ನಾನು ಹಿಂದೆ, ನಾನು ತೊಡೆ ಮೇಲೆ. ನೀನು ಕೂತ್ಕೊಂಡಿಲ್ಲ. ಈಗ ನನ್ ಮ್ಯಾಚ್ ಆಗಿ ನೋಡಕ್ ಬಿಡಿಕಿಲ್ವಾ? ಟಿವಿ ನಾನಿಲ್ಲ. ನನ್ನ ಮೊಬೈಲ್ ಇಲ್ವಾ? ಮೊಬೈಲ್ ನೋಡ್ತೀನಿ. ಅದೇ ಕೆಲಸ ತಗೋ. ನಾನು ಮ್ಯಾಚ್ ನೋಡಕ್ ಬಿಡಿಲ್ಲ ಅಂದ್ರೆ ನಿಮ್ಗೆ ಶಾಪ ಕೊಡ್ತೀನಿ. ಲೋ ಮಗನೇ, ಅಯ್ಯೋ ಅಕ್ಕ ಮ್ಯಾಚ್ ನೋಡಕ್ ಬಿಡಿಕಿಲ್ವಾ?
ಅಯ್ಯೋ ಸೌಂಡ್ ಸಾಕಾಗದೆ. ಅಯ್ಯೋ ಇವತ್ತು RCB ಮ್ಯಾಚ್ ಕೊಟ್ರು. ಎಜುಕೇಟ್ ಆಗಿ ನಾನು ಮೇಕ್ ಹೋಯ್ತೀನಿ. ಅಲ್ಲಿ ಮೇಕ್ ಹೋದ್ವಲ್ಲ ಅವರು ಫ್ರೀ ಇಲ್ಲ, ಯಾವ ಕಡೆ ಫ್ರೀ ಇಲ್ಲ. ರೂಮ್ ಶಿಫ್ಟ್ ಆಗು. ಈ ತರ ಹಿಂಸೆ ಕೊಟ್ರೆ ಈಗ್ಲೂ ಹೋಗೋದಂದ್ರೆ free ಇಲ್ಲ. IPL ಮ್ಯಾಚು ಸ್ಟಾರ್ಟ್ ಆಯ್ತಲ್ಲ, ಈ ಮಕ್ಳು ಸೌಂಡು ನಿಲ್ತಾ ಇಲ್ಲ. ನಮ್ಗೆ ಗೋಳು ಕಣೋ, ಮಳೆ ಬಂದು ಮ್ಯಾಚ್ ಹೊಗೆ ಹಾಸ್ಕೊಂಡದೆ. ಈ ಐಕ್ಳು ಗೋಳು ನಮ್ ತೆರೆಯಕ್ಕಾಯ್ತಾ ಇಲ್ಲ. ಸೌಂಡು ಸದ್ದು ಸಾಳಿ, ಅಯ್ಯೋ ನನ್ ಕಡೆ ಆಯ್ಕಾಗಣಪ್ಪ. ಮುಂದೆ ಜಾಲಿ, ನನ್ನ ಮಗಂದೇ ಜಾಲಿ. ಮಗನೇ ಬೇಡ ಕಣ, ಅಲ್ಲೇ ಆಟ ಆಡ್ಲಿ ಕೈ ಅಂತ ಮೊಬೈಲ್ ನೋಡಿ, ಮೊಬೈಲ್ ಹೆಂಗ್ ನೋಡೋದು ಕಳ್ಳ. ಇಬ್ರು ಒಂದೇ ತರ ಕಾಣ್ತಾರಲ್ಲೋ. ಯಾರ್ ನನ್ ಮಗ, ಯಾರ ನಮ್ಮ ಅದ್ಕೆ ಮಗ, ಒಂಚೂರು ಗೊತ್ತಾಯ್ತಿಲ್ವಲ್ಲೋ. ಚಡ್ಡಿ ಕಲರು ಅಂಗಿ, ಅಂಗಿ ಕಲರು ಪ್ಯಾಂಟು. ಅವ್ನ್ ಬಟ್ಟೆ ಇವ್ನ್ಗಾಯ್ತದೆ, ಇವನ್ ಬಟ್ಟೆ ಅವ್ನ್ಗಾಯ್ತದೆ. ನನ್ನೇನ್ ನನ್ ಮಗನ್ ಬಟ್ಟೆ ತೆಗ್ದಿಲ್ಲ, ಎಲ್ಲ ಇವರವ್ಯ. ಇವನ್ಗೂ ತೆಗ್ದಿಲ್ಲ, ಎಲ್ಲ ಹಾಕೊಂಡ್ ಮಕ್ಕಳೇ. ನಮ್ಮ ಮನೆಯ ದೊಡ್ಡ ಮೊಮ್ಮಗಳು. ಅಕ್ಕ ಈ ಮಕ್ಳುಗಳು ಇಷ್ಟೇ ಇವೆ, ಹಿಂಗೆ ಇನ್ನು ಬರೋ ಮಕ್ಳುಗಳು ಸೇರ್ಕೊಂಡ್ಬಿಟ್ರಿ ಇನ್ನು ಹಿಂಗೆ ಅಂತ. ಏನಿಲ್ಲ, ನೀನ್ ಫೋನ್ ಇಟ್ಕೊಂಡು ಅಂಗನವಾಡಿಯಲ್ಲಿ ನಡ್ಸ್ಬೋದು. ವಿಡಿಯೋ ಗಿಡ ಮಾಡ್ಬೇಕಕ್ಕ ಚೆನ್ನಾಗಿ. ಮಕ್ಕಳು ಸೈನ್ಯ ನಮ್ಮ ಮಂಜಮ್ಮ ಈಗ ತಾನೇ ಬಂದು ಜಾಯಿನ್ ಆಗಿರೋದು. ವಿಡಿಯೋ ಹಿಡಿಬಾರ್ದು. ಹಿಡಿಬೇಕು, ಎಲ್ಲ ಸಪೋರ್ಟ್ ಮಾಡ್ಬೇಕು. ಅಲ್ಲಿ ಆಡ್ತಾರದ. ಅಮ್ಮ ಅಮ್ಮಗೆ ಯಾರಂಗಿರಮ್ಮ ತಗದ ಅಲ್ಲಿ ಹೆಂಗ್ ಎಲ್ಲ ಮಕ್ಳು ಬಿಡು ಮೆಂಟಿಗೆ. ಏನ್ ಜಾಲಿ ಎಲ್ಲಾರ್ದು. ಓ ಮಂಜಮ್ಮ, ನಿಮ್ಮ ಅಮ್ಮಗನ್ನ ಸುಳ್ಳು ಹೇಳೋದು ಸುಳ್ಳ, ಬರೀ ಸುಳ್ಳು. ಹೆಂಗ್ ನೋಡ್ತಾ ಇರೋದು ನೋಡಿ, ಎರಡು ಕೈ ಹಿಡ್ಕೊಂಡು ಹೆಂಗ್ ನೋಡ್ತಾ ಇರೋ. ಮನಿ ಇವತ್ತು ಏನ್ ಸ್ಪೆಷಲ್ ಗೊತ್ತಾ? ತಲೆಕಾಲ್ ಸಾಂಬಾರು, ಚಿಕನ್ ಬಿರಿಯಾನಿ. ಫುಲ್ ಜಮಾಯಿಸದೆ. ಬಿರಿಯಾನಿ ತಾನೆ? ಫುಲ್ ಜಮಾಯಿಸದೆ. ಬೇಕು. ಒಟ್ಟಲ್ಲಿ ನಮ್ಮ ಅತ್ತೆಗೆ ಈ ತರ ಎಲ್ಲಾರು ಬಂದ್ಬಿಟ್ರೆ ಫುಲ್ ಖುಷಿ. ಅಯ್ಯೋ ಖುಷಿನೇ ತೇಲ್ ಆಡದೆ. ಏನ್ರಿ ನನ್ಗೆ ಕಷ್ಟ, ಇನ್ನು IPL ಮ್ಯಾಚ್ ಸ್ಟಾರ್ಟ್ ಆಗಿಲ್ವಲ್ಲ ಅಂತ ಅಲ್ಲಲ್ಲ. ಪುಟಾಣಿ ಗುಂಡೂರಾವ್, ಇವನ್ ಗುಂಡೂರಾವು, ಅವನು ಲಡ್ಡು. ನೋಡಿ ಈಗ ಸುಮ್ನಿಲ್ವಾ ಮುಂಜಾನೆ? ಅಲ್ಲ ಮಗನೆ, ಅಲ್ಲ ಮಗನೆ ಎಲ್ಲ ಬೆಳಗಾನಾಕ ನಿದ್ದೆ ಮಾಡ್ಸಿಲ್ಲ ನೀನು. ಅಡಿಗೆ ಕಾರ್ಯಕ್ರಮಗಳು ಅತಿ ಜೋರಾಗಿ ನಡೀತಾ ಇದೆ. ಒಟ್ಟಲ್ಲಿ ಎಲ್ಲ ಬಂದ್ರೆ ಏನೋ ಒಂಥರ ಚಂದ, ಖುಷಿ ಅಲ್ವಾ? ವರ್ಷದಿಂದ ಚೌಟ್ರಿಲಿದ್ದ ಎಲ್ಲಾರು ಏನ್ ಚೆನ್ನಾಗರ, ಏನ್ ಸಂಭ್ರಮ.
ರಿಸೆಪ್ಷನ್ಗೆ ನೀವು ರೆಡಿ ಆಗಿದ್ದೀರಲ್ಲ ನಾವ್ ರೆಡಿ ಆಗಿದ್ದು ಬಟ್ ನಾವ್ ಬರೀ ಫೋಟೋ ಹೊಡ್ಸ್ಕೊಳ್ಳೋದೇ ಜೀವನ ಜನಗಳ ಜೊತೆ ಅದ್ ಬಿಟ್ರೆ ಬರೀ ಶಾಸ್ತ್ರಗಳು ಡಿಪಾರ್ಟ್ಮೆಂಟ್ ನಾವು ರಿಸೆಪ್ಷನ್ ಹೊಡ್ಸ್ಕೊಳ್ಳಿಲ್ಲ ನೈಟ್ ಹೊಡ್ಸ್ಕೊಂಡಿದ್ದೆ ನಾವು ನೈಟ್ ಹೊಡ್ಸ್ಕೊಂಡಿದ್ದೀರಿ ಹೊಡ್ಸ್ಕೊಂಡಿದ್ರಿ ಫೋಟೋ ಹೊಡ್ಕೊಳ್ಸಿಲ್ವಾ ಬೆಳಿಗ್ಗೆ ಮುಂದೆ 2-3 ಅಷ್ಟೇ ಯಾವ್ದೋ ಹೋಟೆಲ್ ನಮ್ಗೆ ಅದು ಇಲ್ವಲ್ಲ ಸ್ವಚ್ಛತೆಯಲ್ಲಿ ಬಂದು ಎಲ್ಲ ಹೊಡ್ಸ್ಕೊಂಡವ್ರೆ ಎಲ್ಲ ಅದ್ರಲ್ಲೇ ನಮ್ಗೆ ಅದು ಇಲ್ಲ ಎಲ್ಲ ಫೋಟೋ ಹೊಡ್ಸ್ಕೊಂಡವ್ರೆ ನಾವೇ ಹೊಡ್ಸ್ಕೊಂಡಿಲ್ಲ ನಾವೇ ಇಲ್ಲ ಕಣಕ ಬೆಳಿಗ್ಗೆ ನೀನು ಡಿಪಾರ್ಟ್ಮೆಂಟ್ ಸೇರಿದಲ್ಲ ನಮ್ಮಿಬ್ರು ಸಿಂಗಲ್ ಆಗಿ ಒಂದು ಇಲ್ಲ ಅವನೇ ಆ ಕಡೆ ಈ ಕಡೆ ಕಟ್ಕೊಂಡು ಬೇಡ ಬಿಡಿ ತಿರ್ಗಾ ಫೋಟೋ ಶೂಟ್ ಮಾಡಿಸಿ ಮಾಡ್ತೀವಿ ಫೋಟೋ ಶೂಟ್ ನನ್ಗೆ ಫೋಟೋ ಶೂಟ್ ಇದೆ ಯಾರು ಖಂಡಿತ ಮಾಡಿಸ್ತೀವಿ ಅಯ್ಯೋ ಐಕ್ಳುಗಳು ಕಿತಾಪತಿ ಕಯ್ಯ ಕುಯ್ಯ ಅಯ್ಯೋ ಐಕ್ಲ ಕಣಪ್ಪ ಇಂಥ ಮಜಾ ಮೇಡಮ್ ಅವ್ರ ಜೊತೆ ಕೂತ್ಕೊಂಡು ಸಾಹೇಬ್ರ ಜೊತೆ IPL ನೋಡೋದೇ ಒಂದು ಮಜಾ ಇಲ್ಲಿ ಸಾಹೇಬ್ರು ನನಗಿಂತ IPL ಹುಚ್ಚರು ಯಾರು ಹೇಳಿ ನನಗಿಂತ IPL ಹುಚ್ಚರು ಇವ್ರೆ ಹೆಂಗ್ ನೋಡ್ತಾರ ನೋಡಿ ಅಲ್ಲಿ ಬಾಳೆ ಬಾಕ್ಸಲ್ಲಿ ತೋರಿಸ್ತೀನಿ ನೋಡಿ ನನಗಿಂತ ಹುಚ್ಚರು IPL ಹುಚ್ಚರು ಸಾಹೇಬರು ಹೆಂಗ್ ನೋಡ್ತಾರ ನೋಡಿ ಕಣ್ಣ ಮಿಡುಕಿಸ್ತಾನೆ ನೋಡ್ತಾ ಇರೋದು RCB ಅಭಿಮಾನಿ ನಮ್ಮ ಮಗ ಈಗಲೇ ಇನ್ನೂರು ಅಡ್ದಾರ ನೀವ್ಯಾರ ಅಭಿಮಾನಿ IPL ಅಲ್ಲಿ ರೀ RCB ಯಾರ ಅಭಿಮಾನಿ ರಜತ್ ಪಾಟಿದಾರ್ ಫ್ಯಾನ್ ಅಂತ ಕಣ್ರಪ್ಪ ಮೇಡಮ್ ಅವರು ಏನು ಜೆರ್ಸಿ ನಂಬರ್ ಇವರು ರಜತ್ ಪಟ್ಟಿದಾರ್ ಫ್ಯಾನು ನಮ್ಮ ಮೇಡಮ್ ಅವರು ನಮ್ಮ ಮದುವೆಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ದು ಆಗಲೂ ಕೂಡ ರಜತ್ ಪಟ್ಟಿದಾರ್ ನಂಬರ್ ಹಾಕ್ಕೊಂಡಿದ್ರು ಈಗ ಅದೆಲ್ಲ ಈಗ ಅವ್ರ ನಂಬರು ಈಗ ಯಾವುದು 21 27 ಏನೋ ಗೊತ್ತಿಲ್ಲ ಅದು ಕರೆಕ್ಟಾಗಿ ಒಟ್ಟು ರಜತ್ ಪಟ್ಟಿದಾರ್ ಫ್ಯಾನು ಗೈಸ್ ಇವತ್ತಿನ ಲಾಗ್ನ ಊಟ ಮಾಡಾದ್ಮೇಲೆ ಏನು ಮಾಡ್ತೀನಿ ಇನ್ನು ಮಿಕ್ಕಿದ ಲಾಗ್ ನಾಳೆ ಆ್ಯನಿವರ್ಸರಿ ಲಾಗ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯನಿವರ್ಸರಿ ಲಾಗ್ ಬರುತ್ತೆ ಚೆನ್ನಾಗಿರುತ್ತೆ ನಮ್ಮ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮು 10:30 ಆಗದೆ ಇನ್ನೂ ಅಡುಗೆ ಮಾಡೋದ್ರಲ್ಲೇ ಬಿಸಿ ಆಗವ್ರೆ ಇನ್ನು ಮುದ್ದೆ ತೆಗಿತಾನೆ ಅವ್ರೆ ಅಲ್ಲಿ ಅಡುಗೆ ಮಾಡೋರು ಮಾಡ್ತಾನೆ ಅವ್ರೆ ಊಟ ಮಾತ್ರ ಆಯ್ತಾ ಇಲ್ಲ ಏನಜ್ಜಮ್ಮ ಏನ್ ಮಾಡ್ತಾ ಇದೀಯಮ್ಮ ಓ ಅಡಿ ಅಷ್ಟೊತ್ತಿಂದ ಕೂತಿರೋ ತಲೆ ಕಾಲ ಯಾವ ಮಟ್ಟು ಬೇಯಿಸೋರು ಅಂತ ನೋಡ್ಬೇಕೀಗ ಒಲೆ ಅಡ್ಗೆ ಬಾಯಿ ಮುಳುಗುತ್ತೆ ಓ ಅಲ್ಲೇ ಗೊಬ್ಬರ ಮಾಡ್ತಾ ಇದು ಅದ್ಭುತವಾದ ದೃಶ್ಯ ಕೆಲಸ ಮಾಡ್ತಾರ ಅವ್ರು ಎಲ್ಲಿ ಕೆಲಸ ಮಾಡ್ತಾರ ಅಲ್ಲ ಬಿರಿಯಾನಿ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಮುದ್ದೆ ತೆಗಿತಾ ಇದ್ದೀರಲ್ಲ ಬಿರಿಯಾನಿ ಮಾಡ್ತಾರ ಅಂತ ನಾನು ಹೋಗಿ ಮನ್ಗಿದ್ದೀನಿ ಏನು ಗೊತ್ತಾ ಬಿರಿಯಾನಿ ಮಾಡೋಕ್ಕೆ ಹೋಗಿ ಏನೋ ಮಿಸ್ ಆಗಿ ಈಗ ಮುದ್ದೆ ತೆಗಿತಾವ್ರೆ ಇರಲಿ ಮುದ್ದೆನೇ ಒಳ್ಳೆಯದು ಬಿರಿಯಾನಿ ಕ್ಯಾನ್ಸಲ್ ಚಿಕನ್ ಫ್ರೈ ಮಟನ್ ಸಾಂಬಾರು ಮುದ್ದೆ ಮಟನ್ ಸಾರು ಅಂದರೆ ತಲ್ಕಾಲ್ ಸಾಂಬಾರು ಬನ್ನಿ ಎಲ್ಲ ಊಟ ಮಾಡೋಣ ಆಯ್ತು ಏನು ಚೆನ್ನಾಗಿ ಕಾಣ್ತಿ ಕಣಮ್ಮ ನನ್ನ ಮಗಂದೇ ಜಾಲಿ ಏನೋ ಕೈಲಿ ಹಿಡ್ಕೊಂಡು ಏನೋ ಯೋಚನೆ ಮಾಡ್ತಾವ ಏನ್ ಮಾಡ್ತಾ ಇದ್ದಿಲ್ಲ ಮಗನೇ ಏನದು ಅಲ್ಲ ಏನದು ಅಯ್ಯೋ ಯಾರೋ ಚೆಲ್ಲಿದು ಯಾವಿದು ಇದು ಯಾವ ಆಟ ಇದು ಮಗನೇ ಇದ್ರ ಕೈ ಹಿಡ್ಕೊಂಡಿರೋದು ಏನಕ್ಕೆ ಅದು ಏನಕ್ಕಿದು ಇದ್ರ ಕೈ ಏನು ಹಿಡ್ಕೊಂಡಿದೆ ಮಗನೇ ಏನಕ್ಕೆ ಬಡಿ ಕಡಿದೆ ಅಂತ ಹಂಗೆ ಕೈಯ ಏನ್ ಸ್ಟೈಲ್ ಅದು ಬಿಟ್ಬಿಟ್ಟ ಇಡ್ಕೊ ಏನಕ್ಕೆ ಹಿಡ್ಕೊ ಹಂಗೆ ಗುಡ್ ಬಾಯಿ ಮಡಿಕೊಳಂಗಿಲ್ಲ ಸರಿ ಶಂಟ ಮನ್ಗಿದ ಈಗ ಎದ್ದವನೆ ಬೆಳಗಾನ ಜಗ ನೋಡಿದ್ದಾನೆ ಜಾಗರಣೆ ಹೊಡಿಸ್ತಾನೆ ಕಣವ ಬರೀದಿಕ್ಕಿ ಅಂತ ನೆಗಡಿದ್ರೆ ಸಾಕು ಬಿಡ್ತಾನೆ ನನ್ನ ಮಗ ಸುಮ್ಮನೆ ಆಟ ಆಡ್ತದೆ IPL ಮ್ಯಾಚ್ ನೋಡ್ಕೊಂಡು ಬಂಗಾರಿ ಅಲ್ಲಲ್ಲ
ಓ ಅಂತೂ ಇಂತೂ ಟೈಮು 11 ಗಂಟೆಗಳ ನಂತರ ಊಟ ರೆಡಿ ಆಗಿದೆ. ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇವಿ. ಎಲ್ಲಾರು ಇನ್ನೇನೋ ಊಟ ಮುಗಿದ್ರೆ ಈ ಲಾಗಿಲಿ ಎಂಡು. ಮುದ್ದೆ, ಚಿಕನ್ ಸುಕ್ಕ, ಮಟನ್ ತಲೆಕಾಲ್ ಸಾಂಬಾರು, ಅನ್ನ, ಆದ್ಯಮ್ಮ, ಅನು ಅಕ್ಕ, ಸೂರಜ್ ಕರೀರೋ, ಸೂರಜ್ ಅದೇ ತೂ ನೀನ್ ಯಾಕಂತ ಆಫ್ ಮಾಡ್ದೆ, ತಲೆಗೆ ಹಾಕ್ಬಿಡ್ತೀನಿ. ನೋಡಿ ಗೈಸ್, ಈ ತರ ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವುದು ನಮ್ಮ ರೂಢಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಅನ್ಕೊಂಡಿವ್ನಿ. ಬಟ್ ಮುಂದಕ್ಕೆ ಏನೇನಾಯ್ತು ಅಂತ ಗೊತ್ತಿಲ್ಲ. ನೋಡ್ಕೊಳ್ಳಿ, ಈಗ ನಾನು ಕೂಡ ಊಟ ಕೂತ್ಕೋತೀನಿ. ಜರ್ಕಳೆ.